ವೀಕ್ಷಕರಿಗೆಲ್ಲ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಸೀಸನ್ ನಂತರ ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಮನೆಯಲ್ಲಿ ಇವತ್ತಿನ ಕಳಪೆ ಪ್ರಕ್ರಿಯೆ ಕೂಡ ನಡೆದಿದೆ ಅಂತಲೇ ಹೇಳ್ಬೋದು. ಕಳಪೆ ಪ್ರಕ್ರಿಯೆಯಲ್ಲಿ ರಜತ್ ರವರಿಗೆ ಬಿಗ್ ಬಾಸ್ ಮನೆಯಲ್ಲಿ ಕೆಲವೊಂದಿಷ್ಟು ಸ್ಪರ್ಧಿಗಳು ರಜತ್ಗೆ ಕಳಪೆನ ಕೊಟ್ಟಿದ್ದಾರೆ. ಇನ್ನು ಹನುಮಂತ್ ಅವರು ಕೂಡ ಇಲ್ಲಿ ರಜತ್ಗೆ ಕಳಪೆನ ಕೊಡ್ತಾರೆ. ಈ ವಿಷಯವಾಗಿ ರಜತ್ ಅವರು ಕೂಡ ಕೋಪವನ್ನಗೊಳ್ತಾರೆ. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಂತ ರಜತ್ ರವರ ವರ್ತನೆ ಮತ್ತು ಮಾತಿನ ಅಸಡ್ಡೆಯಿಂದಾಗಿ ಎಲ್ಲರೂ ಕೂಡ ತುಂಬ ಬೇಸರವಾಗಿದ್ದಾರೆ. ಇನ್ನು ರಜತ್ ಅವರ ಮಾತಿನಿಂದ ಕೆಲವೊಂದಿಷ್ಟು ಸ್ಪರ್ಧಿಗಳು ಇಲ್ಲಿ ರಜತ್ಗೆ ಕಳಪೆಯನ್ನು ಕೂಡ ಕೊಟ್ಟಿದ್ದಾರೆ. ಅದೇ ರೀತಿ ಹನುಮಂತ್ ಅವರು ಕೂಡ ಇಲ್ಲಿ ಕಳಪೆಯನ್ನು ಕೊಟ್ಟಿದ್ದಾರೆ ರಜತ್ ರವರಿಗೆ. ಅಣ್ಣ, ನೀನು ಮಾತಾಡಿದೆಲ್ಲ ನಂಗೆ ಸರಿ ಕಾಣಲಿಲ್ಲ. ಆಟ ಅಂದರೆ ಓಕೆ ಒಪ್ಕೊಳ್ತೀನಿ, ಆದರೆ ಮಾತು ಸರಿ ಇರಲಿಲ್ಲ. ಮಾತಿನಿಂದಾಗಿ ತುಂಬಾ ಬೇಸರಗೊಂಡ್ರು ನಮ್ಮ ಮಾವ. ಆ ಕಾರಣಕ್ಕೆ ನಿಮಗೆ ನಾನು ಕಳಪೆಯನ್ನು ಕೊಡ್ತೀನಿ ಅಂತ ಹನುಮಂತ್ ಅವರು ಇಲ್ಲಿ ಹೇಳಿದ್ದಾರೆ. ಇನ್ನು ಇದಕ್ಕೆ ಕೋಪಗೊಂಡಂಥ ರಜತ್ ರವರು, ನಾನು ನಿನ್ನ ವಿಷಯಕ್ಕೆ ಏನಾದ್ರು ಮಾತಾಡಿದ್ದೀನ, ನಿನ್ನ ಬಗ್ಗೆ ಏನಾದ್ರು ಮಾತಾಡಿದ್ದೀನ, ಅದಕ್ಕೆ ಕಳಪೆ ಕೊಡು, ಬೇರೆ ವಿಷಯಕ್ಕೆ ಮಾತಾಡಿದೆ ಅಂತ ಕಳಪೆ ಕೊಡಬೇಡ ಅಂತ ಕೂಡ ಕೋಪಗೊಂಡು ವಾದಕ್ಕೆ ಇಳಿದಿದ್ದಾರೆ ಹನುಮಂತ್ ಜೊತೆ ರಜತ್ ರವರು. ಇದಕ್ಕೆ ನನ್ನಿಷ್ಟ ಅಣ್ಣ, ನನ್ನ ಬಂದಾಗ ನಾನು ಹೇಳ್ತಿದ್ದೀನಿ, ನಿನ್ನ ಬಂದಾಗ ನೀನು ಹೇಳು ಅನ್ನೋ ಮೂಲಕನೇ ಇಲ್ಲಿ ರಜತ್ಗೂ ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ ಹನುಮಂತು. ಇನ್ನು ಕಳಪೆನ ಸ್ವೀಕರಿಸದೆ ಕೂಡ ಕೋಪದಲ್ಲಿನೇ ಕಳಪೆ ಬಟ್ಟೆನ ಇಸ್ಕೊಂಡು ರಜತ್ ರವರು ಕೂಡ, ನಾನು ಮುಂಚೆನೂ ಹೀಗೆ ಇದ್ದೆ, ಇಲ್ಲೂ ಹೀಗೆ ಇರ್ತೀನಿ, ಇನ್ನು ಮುಂದೆ ಅಸಲಿ ಆಟ ಶುರು, ಇದಕ್ಕಿಂತ ತ್ರಿಬ್ಬಲ್ ಅಷ್ಟು ನಾನು ಮಾತಾಡ್ತೀನಿ, ಯಾರು ತಡೀತಾರೆ ನೋಡೇ ಬಿಡೋಣ ಅಂತಲೂ ಕೂಡ ರಜತ್ ರವರು ಇಲ್ಲಿ ಎಲ್ಲರ ಮುಂದೆ ಓಪನ್ ಚಾಲೆಂಜ್ನ ಮಾಡ್ತಾರೆ. ಆದರೆ ಹನುಮಂತ್ ಅವರು ಇದ್ಯಾವುದಕ್ಕೂ ಲೆಕ್ಕಿಸದೆ ಕಳಪೆನ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ. ಬಿಗ್ ಬಾಸ್ ಸೀಸನ್ ನಂತರ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಹನುಮಂತು ಮತ್ತು ರಜತ್ ಅಂತ ಬಂದರೆ ನಿಮ್ಮ ನೆಚ್ಚಿನ ಸ್ಪರ್ಧಿ ಯಾರು ಅಂತ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಹನುಮಂತ್ ಅವ್ರಿಗೆ ನೀವು ಕೂಡ ಸಪೋರ್ಟ್ ಮಾಡ್ತೀರೋನಾದರೆ ಹನುಮಂತು ಅಂತ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ.